ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ, ಸೋನಿಯಾ ಗಾಂಧಿ ಅವರಿಗೆ, ಪಾರ್ಲಿಮೆಂಟ್ನಲ್ಲಿ ವಿರೋಧ ಪಕ್ಷದ ನಾಯಕರಂತ ರಾಹುಲ್ ಗಾಂಧಿ ಅವರಿಗೆ, ಪ್ರಧಾನ ಕಾರ್ಯದರ್ಶಿ ಕೆ.ಸಿ. ವೇಣುಗೋಪಾಲ್ ಅವರಿಗೆ, ಸುರ್ಜೇವಾಲಾ ಅವರಿಗೆ ಮತ್ತು ನಮ್ಮ ಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಅವರಿಗೆ, ನಿಕಟಪೂರ್ತಿ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರಿಗೆ ಹಾಗೂ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದಂಥ ಹರಿಪ್ರಸಾದ್ ಅವರಿಗೆ, ಕಾರ್ಯಾಧ್ಯಕ್ಷರಾದಂಥ ಹಾಗೂ ಪೊಲಿಟಿಕಲ್ ಸೆಕ್ರೆಟರಿ ಆದಂಥ ಪಾರ್ಲಿಮೆಂಟ್ ಸದಸ್ಯರಾದಂಥ ಜಿ.ಸಿ. ಚಂದ್ರಶೇಖರ್ ಅವರೆಲ್ಲರೂ ಕೂಡ ಒಟ್ಟಿಗೆ ನಮ್ಮ ಮೇಲೆ ವಿಶ್ವಾಸವಿಟ್ಟು ಒಬ್ಬ ಸೀನಿಯರ್ ಲೀಡರ್ ಇದ್ದಾರೆ. ಈ ಸಮಾಜ ಕಲ್ಯಾಣ ಕೊಟ್ಟರೆ ಸಮಾಜದಲ್ಲಿ 101 ಜಾತಿಗಳಿವೆ, ಅವೆಲ್ಲರಿಗೂ ಕೂಡ ನ್ಯಾಯ ದೊರಕಿಸಬೇಕು ಅಂತೇಳಿ ಅವರು ಕೊಟ್ಟಿದ್ದಾರೆ. ನಾನು ನಮ್ಮ ಉಪಮುಖ್ಯಮಂತ್ರಿಗಳಾದಂಥ ಪರಮೇಶ್ವರ್ ಅವರು ಮತ್ತು ಪ್ರಿಯಾಂಕ್ ಖರ್ಗೆ ಮತ್ತು ಶಿವರಾಜ್ ತಂಗಡಗಿ, ರುದ್ರಪ್ಪ ಲಂಬಾಣಿ, ನರೇಂದ್ರ ಸ್ವಾಮಿ ನಾವೆಲ್ಲ ಒಟ್ಟಿಗೆ ಕುಂತು ಸಮಾಜದ ಎಲ್ಲರಿಗೆ ಕುಂತು ಯಾವ ರೀತಿ ಮಾಡಬೇಕು, ಅಭಿವೃದ್ಧಿ ಕೆಲಸಗಳು ಹೇಗೆ ಮಾಡಬೇಕು, ಸ್ಕೀಮ್ಸ್ ಹೇಗೆ ಮಾಡಬೇಕು ಅನ್ನೋದನ್ನ ನಾವೆಲ್ಲ ಕುಂತು ಮಾತಾಡಿ ಮುಖ್ಯಮಂತ್ರಿಗಳ ಮುಂದೆ ತಂದು ಅವರ ಅನುಮತಿಯನ್ನು ಪಡೆದು ಒಂದು ಹೊಸ ಚಿಂತನೆಯನ್ನು ಮಾಡಿದೆ. ಈ ರಾಜ್ಯದಲ್ಲಿ ಈ ಸಮುದಾಯಗಳಿಗೆ ಯಾವ ರೀತಿ ಅಭಿವೃದ್ಧಿ ಮಾಡಿದರೆ ಶಾಶ್ವತವಾಗಿ ಅವರು ಬಿಲೋ ಪಾವರ್ಟಿ ಲೈನಿಂದ ಮೇಲೆ ಬರ್ತಾರೆ, ಇವರು ಶಾಶ್ವತವಾಗಿ ಬದುಕನ್ನು ರೂಪಿಸ್ಕೊಳ್ತಾರೆ, ಅವರ ಮುಂದಿನ ಭವಿಷ್ಯದಲ್ಲಿ ಮತ್ತೆ ಸರ್ಕಾರ ಮೇಲೆ ಅವಲಂಬಿಸದೆ ಜೀವನವನ್ನು ಮಾಡೋದಕ್ಕೆ ಏನು ಮಾಡಬೇಕು ಅನ್ನೋದು ನಾವು ಉಪಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಸಭೆಯನ್ನು ಮಾಡಿಕೊಂಡು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ನಾವು ತೀರ್ಮಾನ ಮಾಡ್ಕೊಳ್ತೀವಿ. ಯಾವುದೇ ಕಾರಣದಿಂದ ಕೊಟ್ಟಿರುವಂಥ ಅವಕಾಶವನ್ನು ನಾನು ಸದ್ಬಳಕೆ ಮಾಡಿ ರಾಜ್ಯದಲ್ಲಿ ಜನತೆಗೆ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಒಳ್ಳೆಯ ಹೆಸರನ್ನು ತರುವ ಕೆಲಸವನ್ನು ಮಾಡ್ತೀನಿ. ನಾನು ಈಗಾಗಲೇ ಕೇಂದ್ರದಲ್ಲಿ ಕೆಲಸ ಮಾಡಿದ್ದೀನಿ. ಸುಮಾರು 30 ವರ್ಷಗಳ ಕಾಲ ಭಾರತ ಸರ್ಕಾರದಲ್ಲಿ ಪಾರ್ಲಿಮೆಂಟಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ನನಗೆ ಈ ಕೆಲಸ ಮಾಡೋದೇನು ಅಷ್ಟು ಕಷ್ಟ ಅಂತನಲ್ಲ, ಆದರೆ ಎಲ್ಲರನ್ನೂ ವಿಶ್ವಾಸ ತಗೊಂಡು ಮತ್ತೆ ಫೈನಲ್ ಆಗಿ CM ಅವ್ರನ್ನ ಗಮನಕ್ಕೆ ತಂದು ಈ ಕೆಲಸಗಳನ್ನು ಮಾಡ್ತೇನೆ. ಒಳ್ಳೆ ಕೆಲಸ ಮಾಡೋ ಅವಕಾಶ ಕೊಟ್ಟಿದ್ದಾರೆ. ಮಾಡಿದಂಥ ಹೈಕಮಾಂಡ್ ಮತ್ತು ಇಲ್ಲಿನ ಎಲ್ಲರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೇನೆ, ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.